ವೆಲ್ಕಮ್ ಟು ವಿಜ್ಞಾನ ಜಗತ್ತು. ತಮ್ಮೆಲ್ಲರ ಆಸೆಯಂತೆ ಎರಡನೇ ಪಾಠದ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಬನ್ನಿ, ಸಮಯ ವೇಸ್ಟ್ ಮಾಡದೆ ನಮ್ಮ ಪ್ರಶ್ನೋತ್ತರಗಳಿಗೆ ಹೋಗೋಣ. ನಮ್ಮ ಒಂದನೇ ಪ್ರಶ್ನೆ, ಬಿಟ್ಟ ಸ್ಥಳ ಭರ್ತಿ ಮಾಡಿರಿ. ಸೂಕ್ಷ್ಮಾಣುಜೀವಿಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ಕಾಣಬಹುದು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನೀಲಿ ಹಸಿರು ಶೇವಲುಗಳು ಗಾಳಿಯಿಂದ ನೇರವಾಗಿ ನೈಟ್ರೋಜನನ್ನು ಸ್ವೀಕರಿಸುತ್ತವೆ. ಆಲ್ಕೋಹಾಲನ್ನು ಈಸ್ಟ್ ಸಹಾಯದಿಂದ ಉತ್ಪಾದಿಸಲಾಗ್ತದೆ. ಕಾಲರಾ ರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಇನ್ನು ನಮ್ಮ ಎರಡನೇ ಪ್ರಶ್ನೆಗೆ ಹೋದರೆ, ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ. ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಆಮ್ಲಜನಕ. ಉತ್ತರ ಆಲ್ಕೋಹಾಲ್. ಈ ಕೆಳಗಿನವುಗಳಲ್ಲಿ ಪ್ರತಿಜೈವಿಕವಾಗಿದೆ. ಆಪ್ಷನ್ಸ್: ಸೋಡಿಯಂ ಬೈಕಾರ್ಬೊನೇಟ್, ಸ್ಟೆಪ್ಸೊಮೈಸಿನ್, ಆಲ್ಕೋಹಾಲ್, ಈಸ್ಟ್. ಇಲ್ಲಿ ಆನ್ಸರ್ ಸ್ಟೆಪ್ಸೊಮೈಸಿನ್. ಮಲೇರಿಯಾ ರೋಗಕ್ಕೆ ಕಾರಣವಾದ ಪ್ರೋಟೋಜೋವಾ ವಾಹಕ ಅಂದರೆ ಒಯ್ಯೋದು. ಆಪ್ಷನ್ಸ್ ಇದ್ದಾವೆ: ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಜಿರಳೆ, ನೊಣ, ಚಿಟ್ಟೆ ಅಂತ. ಸೊ ಆನ್ಸರ್ ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಆ್ಯಂಡ್ ಡಿ ಕ್ವಶನ್ ಇದೆ, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು? ಇರುವೆ, ನೊಣ, ಡ್ರ್ಯಾಗನ್ ಫ್ಲೈ ಮತ್ತು ಜೇಡ. ಇಲ್ಲಿ ಆನ್ಸರ್ ನೊಣ. ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ. ಆಪ್ಷನ್ಸ್ ಇದ್ದಾವೆ: ಶಾಖ, ಹುದುಗುವಿಕೆ, ರುಬ್ಬುವಿಕೆ, ಆಮೇಲೆ ಈಸ್ಟ್ ಕೋಶಗಳ ಬೆಳವಣಿಗೆ, ನಾದುವುದು ಅಂತ. ಸೊ ಈಸ್ಟ್ ಕೋಶಗಳ ಬೆಳವಣಿಗೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತ. ನೈಟ್ರೋಜನ್ ಸ್ಥಿರೀಕರಣ, ಶಿಲೀಂಧ್ರಗಳ ಬೆಳವಣಿಗೆ, ಹುದುಗುವಿಕೆ, ಸೋಂಕು ಅಂತ ಹೇಳ್ತಿದ್ದಾರೆ. ಆನ್ಸರ್ ಏನಂದರೆ ಹುದುಗುವಿಕೆ. ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋದರೆ, ಹೊಂದಿಸಿ ಬರೆಯಿರಿ ಇದೆ. ಎ ಪಟ್ಟಿಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಕೊಟ್ಟಿದ್ದಾರೆ, ಬಿದಲ್ಲಿ ಅದರ ಕಾರ್ಯವನ್ನು ಕೊಟ್ಟಿದ್ದಾರೆ. ಹೊಂದಿಸಿ ಬರೀಬೇಕು. ಇದರ ಆನ್ಸರ್ ಏನಂದರೆ, ನೇರವಾಗಿ ಹೋಗ್ತಾ ಇದ್ದೀನಿ. ಬ್ಯಾಕ್ಟೀರಿಯಾಗಳು ಕಾಲರಾ ರೋಗಕ್ಕೆ ಕಾರಣ ಆಗ್ತವೆ. ರೈಜೋಬಿಯಂ ನೈಟ್ರೋಜನ್ ಸ್ಥಿರೀಕರಣ ಮಾಡ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ಮೊಸರನ್ನು ತಯಾರಿಸಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಸ್ಟ್ ಬ್ರೆಡ್ ತಯಾರಿಸಲಿಕ್ಕೆ ಉಪಯೋಗ ಆಗ್ತದೆ. ಪ್ರೋಟೋಜೋವಾ ಮಲೇರಿಯಾ ರೋಗಕ್ಕೆ ಕಾರಣ ಆಗ್ತದೆ. ಆ್ಯಂಡ್ ವೈರಸ್ ಏಡ್ಸ್ಗೆ ಕಾರಣ ಆಗ್ತದೆ. ಸೂಕ್ಷ್ಮಾಣುಜೀವಿಗಳು ಬರಿಗಣ್ಣಿನಿಂದ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನ ಹೇಗೆ ನೋಡ್ಬೋದು ಅಂತ. ಸೂಕ್ಷ್ಮಾಣುಜೀವಿಗಳನ್ನ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಇವುಗಳನ್ನ ಕೇವಲ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡಬಹುದು. ಸೂಕ್ಷ್ಮಾಣುಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಅಂತ ಹೇಳಿದರೆ, ಸೊ 4 ಗುಂಪುಗಳನ್ನು ಇಲ್ಲಿ ನಾವು ನೋಡ್ಬೋದು ಪ್ರಮುಖವಾಗಿ: ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಶೈವಲ. ಈ ಲಿಸ್ಟ್ನಲ್ಲಿ ವೈರಸ್ಸನ್ನು ಬರೆದಿಲ್ಲ. ನಮ್ಮ 6ನೇ ಪ್ರಶ್ನೆ, ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳನ್ನ ಹೆಸರಿಸಿ ಅಂತ. ಆನ್ಸರ್ ರೈಜೋಬಿಯಂ ಮತ್ತು ನೀಲಿ ಹಸಿರು ಶೇವಲುಗಳು ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಣ ಮಾಡುವ ಜೀವಿಗಳು. ಇನ್ನು ನಮ್ಮ 7ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನಮ್ಮ ನಿತ್ಯ ಜೀವನದಲ್ಲಿ ಸೂಕ್ಷ್ಮಾಣುಜೀವಿಗಳ ಉಪಯುಕ್ತತೆಯನ್ನು ಕುರಿತು 10 ಸಾಲುಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಮದ್ಯ, ವೈನ್, ಅಸಿಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸ್ತೀವಿ. ಇಷ್ಟನ್ನು ಸಹ ಮದ್ಯ ಮತ್ತು ವೈನು ಉತ್ಪಾದನೆಯಲ್ಲಿ ಬಳಸಲಾಗ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದಿಂದ ಮೊಸರನ್ನು ಉಂಟು ಮಾಡಲಿಕ್ಕೆ ಬಳಸ್ತಾರೆ. ಸೂಕ್ಷ್ಮಾಣುಜೀವಿಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳನ್ನು ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತದೆ. ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೆ ಬಳಸುತ್ತವೆ. ರೈಜೋಬಿಯಂನಂಥ ಬ್ಯಾಕ್ಟೀರಿಯಾಗಳು ಮತ್ತು ನೀಲಿ ಹಸಿರು ಶೇವಲುಗಳು ಮಣ್ಣನ್ನು ಉತ್ಕರ್ಷಣಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸುತ್ತವೆ. ಸೂಕ್ಷ್ಮಾಣುಜೀವಿಗಳು ಔಷಧಿಗಳ ತಯಾರಿಕೆಯಲ್ಲಿಯೂ ಸಹ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕೆಲವು ಪ್ರತಿಜೈವಿಕಗಳಾದಂಥ ಸ್ಟೆಪ್ಸೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೊಮೈಸಿನ್ಗಳಂಥ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗ್ತದೆ. ಕೆಲವು ಸೂಕ್ಷ್ಮಾಣುಜೀವಿಗಳು ಚರಂಡಿ ಮತ್ತು ಕೈಗಾರಿಕಾ ತ್ಯಾಜ್ಯಗಳ ಜೈವಿಕ ಸಂಸ್ಕರಣೆಯಲ್ಲೂ ಸಹ ಬಳಸಲಾಗ್ತದೆ. ನಮ್ಮ ಮುಂದಿನ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ. ಹಲವಾರು ಸೂಕ್ಷ್ಮಾಣುಜೀವಿಗಳು ಮಾನವರಲ್ಲಿ, ಸಸ್ಯಗಳಲ್ಲಿ ರೋಗಗಳನ್ನ ಉಂಟು ಮಾಡುವುದಲ್ಲದೆ ಇತರ ಪ್ರಾಣಿಗಳಲ್ಲೂ ರೋಗಗಳನ್ನ ಉಂಟು ಮಾಡ್ತವೆ. ಉದಾಹರಣೆಗೆ ಆ್ಯಂಥ್ರಾಕ್ಸ್. ಇದೊಂದು ಬ್ಯಾಕ್ಟೀರಿಯಾದಿಂದ ಹರಡುವ ಮಾನವ ಮತ್ತು ಜಾನುವಾರುಗಳಿಗೂ ತಗುಲುವ ಭಯಾನಕ ರೋಗವಾಗಿದೆ.
ಜಾನುವಾರುಗಳಿಗೆ ತಗುಲುವ ಕಾಲುಬಾಯಿ ರೋಗವು ಒಂದು ವೈರಸ್ನಿಂದ ಬರುವಂಥ ರೋಗ. ಹಲವು ಸೂಕ್ಷ್ಮಾಣುಜೀವಿಗಳು ಗೋಧಿ, ಭತ್ತ, ಆಲೂಗಡ್ಡೆ, ಕಬ್ಬು, ಕಿತ್ತಳೆ, ಸೇಬು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟುಮಾಡ್ತವೆ. ರೋಗಗಳು ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ. ಕೆಲವು ಸೂಕ್ಷ್ಮಾಣುಜೀವಿಗಳಿಂದ ಹಾಳಾದ ಆಹಾರ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾಗ್ತದೆ. ಫುಡ್ ಪಾಯ್ಸನಿಂಗ್. ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಾಣುಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಇವುಗಳನ್ನು ಆಹಾರವನ್ನು ವಿಷಮಯಯುಕ್ತ ಮಾಡೋದರ ಮೂಲಕ ಗಂಭೀರ ಕಾಯಿಲೆಯನ್ನು ಹಾಗೂ ಕೆಲವೊಮ್ಮೆ ಸಾವು ಕೂಡ ಉಂಟಾಗುತ್ತದೆ. ಇನ್ನು ನಮ್ಮ 9ನೇ ಪ್ರಶ್ನೆ, ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕ ಅಂದರೆ ಇಂಗ್ಲೀಷ್ನಾಗೆ ಆ್ಯಂಟಿಬಯೋಟಿಕ್ ಅಂತ ಕರಿತೀವಿ. ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ, ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವ ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲಿಕ್ಕೆ ಕೆಲವು ಸೂಕ್ಷ್ಮಾಣುಜೀವಿಗಳಿಂದಲೇ ತಯಾರಾದ ಔಷಧಿಗಳನ್ನು ಪ್ರತಿಜೈವಿಕಗಳೆಂದು ಕರೆಯುತ್ತಾರೆ. ಪ್ರತಿಜೈವಿಕಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಇರಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ನಂಬರ್ 1, ಪ್ರತಿಜೈವಿಕಗಳನ್ನು ಕೇವಲ ಮಾನ್ಯತೆ ಪಡೆದ ಅರ್ಹ ವೈದ್ಯರಿಂದ ಮೇಲ್ವಿಚಾರಣೆಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು. 2ನೇದು, ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಲು ವೈದ್ಯರು ತಿಳಿಸಿರುವ ಪ್ರಮಾಣ ಮತ್ತು ಅವಧಿಯಲ್ಲೇ ತಗೋಬೇಕು. 3ನೇದು, ಪ್ರತಿಜೈವಿಕಗಳನ್ನು ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಆರೋಗ್ಯದ ಮೇಲೆ ಇವು ದುಷ್ಪರಿಣಾಮವನ್ನು ಉಂಟು ಮಾಡಬಹುದು, ಜೀವಹಾನಿಯೂ ಉಂಟಾಗಬಹುದು. ಓಕೆ, ಹೆಚ್ಚುವರಿ ಪ್ರಶ್ನೆಗಳು ಅಂತಿದ್ದಾವೆ. ಇಲ್ಲಿ ಬಿಟ್ಟ ಸ್ಥಳ ಇದೆ. ಬೇದಿ ಮತ್ತು ಮಲೇರಿಯಾಗಳಂಥ ಗಂಭೀರ ರೋಗಗಳನ್ನು ಪ್ರೋಟೋಜೋವಾಗಳು ಉಂಟು ಮಾಡ್ತವೆ. ಪೋಲಿಯೋ ಮತ್ತು ಶಿತ್ತಾಳೆ ಸಿಡುಬು ಮುಂತಾದ ಗಂಭೀರ ರೋಗಗಳು ವೈರಸ್ಗಳಿಂದ ಉಂಟಾಗ್ತವೆ. ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗ್ತವೆ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಮೊಸರು ಉಂಟು ಮಾಡುವುದನ್ನು ಉತ್ತೇಜಿಸುತ್ತದೆ. ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕ್ರಿಯೆಯನ್ನು ಹುದುಗುವಿಕೆ ಅಂತ ಕರಿತೀವಿ. ಅಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾದ ಹೆಸರು ಬ್ಯಾಸಿಲಸ್ ಆಂಥ್ರಾಸಿಸ್. ವೈರಸ್ಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ಕಾಯಿಲೆಗಳನ್ನು ಹೆಸರಿಸಿ ಅಂತಿದೆ. ಸಾಮಾನ್ಯ ಕಾಯಿಲೆಗಳು ಶೀತ, ಇನ್ಫ್ಲುಯೆನ್ಸಾ, ಇನ್ನು ಕೆಲವು ರೀತಿಯ ಕೆಮ್ಮನ್ನು ವೈರಸ್ಗಳಿಂದ ಉಂಟಾಗ್ತವೆ. ಗೋಧಿ ಅಥವಾ ಮೈದಾ ಹಿಟ್ಟನ್ನು ಮತ್ತು ಬೆಚ್ಚಗಿನ ನೀರಿನ ಮಿಶ್ರಣಕ್ಕೆ ಸ್ವಲ್ಪ ಪ್ರಮಾಣದ ಈಸ್ಟ್ ಪುಡಿಯನ್ನು ಸೇರಿಸಿ ಚೆನ್ನಾಗಿ ನಾದಿ ಮೃದುವಾದ ಹಿಟ್ಟನ್ನು ತಯಾರಿಸಿ 2 ಗಂಟೆಗಳ ನಂತರ ನೀವು ಏನನ್ನು ಗಮನಿಸ್ತೀರಿ? ನೀವು ಗಮನಿಸಿದ ಅಂಶಕ್ಕೆ ಕಾರಣ ಏನು? ವಿವರಿಸಿರಿ ಅಂತಿದೆ ಪ್ರಶ್ನೆ. 2 ಗಂಟೆಗಳ ನಂತರ ನಾದಿದ ಹಿಟ್ಟನ್ನು ನೋಡಿದರೆ ಅದು ಉಬ್ಬಿರುತ್ತದೆ. ಕಾರಣ, ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಮಾಡುತ್ತದೆ. ಈ ಅನಿಲದ ಗುಳ್ಳೆಗಳು ಹಿಟ್ಟನ್ನು ಉಬ್ಬುವಂತೆ ಮಾಡ್ತವೆ, ಅದರ ಗಾತ್ರವನ್ನು ಹೆಚ್ಚಿಸುತ್ತವೆ. ಹುದುಗುವಿಕೆಯನ್ನು ಯಾರು ಮತ್ತು ಯಾವಾಗ ಅನ್ವೇಷಿಸಿದರು ಅಂತ ನಮ್ಮ 18ನೇ ಪ್ರಶ್ನೆ. ಅದರ ಉತ್ತರ 1857ರಲ್ಲಿ ಲೂಯಿ ಪಾಶ್ಚರ್ ಹುದುಗುವಿಕೆಯನ್ನು ಅನ್ವೇಷಣೆ ಮಾಡ್ತಾರೆ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಯಾರು ಕಂಡುಹಿಡಿದ್ರು ಮತ್ತು ಯಾವಾಗ ಕಂಡುಹಿಡಿದ್ರು ಅಂತೈತಿ. ಎಡ್ವರ್ಡ್ ಜೆನ್ನರ್ 1798ರಲ್ಲಿ ಸಿಡುಬು ರೋಗದ ಲಸಿಕೆಯನ್ನು ಕಂಡುಹಿಡಿದರು. ರೋಗಕಾರಕ ಜೀವಿಗಳು ಎಂದರೇನು? ಸೂಕ್ಷ್ಮಾಣುಜೀವಿಗಳು ಅನೇಕ ರೀತಿಯ ಹಾನಿಕಾರಕಗಳಾಗಿವೆ. ಕೆಲವು ಸೂಕ್ಷ್ಮಾಣುಜೀವಿಗಳು ಮನುಷ್ಯರಲ್ಲಿ, ಸಸ್ಯರಲ್ಲಿ, ಪ್ರಾಣಿಗಳಲ್ಲಿ ರೋಗಗಳನ್ನ ಉಂಟು ಮಾಡ್ತವೆ. ಈ ರೀತಿಯ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳನ್ನು ರೋಗಕಾರಕಗಳು ಅಂತ ಕರಿತೀವಿ. ಸಂಪರ್ಕದಿಂದ ಹರಡುವ ರೋಗಗಳನ್ನು ಎಂದರೇನು? ಉದಾಹರಣೆ ತಿಳಿಸಿರಿ ಅಂತ. ನಾವು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ, ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ. ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕ ಅವು ಹರಡುತ್ತವೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಎನ್ನುತ್ತಾರೆ ಅಥವಾ ಸಾಂಕ್ರಾಮಿಕ ರೋಗಗಳು ಅಂತ ಕರೀತಾರೆ. ಉದಾಹರಣೆಗೆ ಕಾಲ್ರಾ, ಸಾಮಾನ್ಯ ಶೀತ, ಚಿಕನ್ ಫಾಕ್ಸ್ ಅಂದರೆ ಶಿತ್ತಾಳೆ ಸಿಡುಬು,
ಕ್ಷಯರೋಗ. ನಮ್ಮ 22ನೇ ಪ್ರಶ್ನೆಯಲ್ಲಿ ಸೂಕ್ಷ್ಮಾಣುಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ಉಂಟು ಮಾಡುವ ಸೂಕ್ಷ್ಮಾಣುಜೀವಿ ರೋಗ ಹರಡುವ ಮಾರ್ಗ ಮತ್ತು ರೋಗ ನಿಯಂತ್ರಣದ ಸಾಮಾನ್ಯ ಕ್ರಮಗಳನ್ನು ಪಟ್ಟಿ ಮಾಡಿರಿ ಅಂತ. ನಮ್ಮ ಪುಸ್ತಕದಲ್ಲಿ ಒಂದು ದೊಡ್ಡ ಚಾರ್ಟೇ ಕೊಟ್ಟಿದ್ದಾರೆ. ಕ್ಷಯ ಬ್ಯಾಕ್ಟೀರಿಯಾದಿಂದ ಬರ್ತದೆ, ದಡಾರ್ ವೈರಸ್ದಿಂದ, ಶಿತಾಳೆ ಸಿಡುಬು ವೈರಸ್ದಿಂದ, ಪೋಲಿಯೋ ವೈರಸ್ದಿಂದ. ಇವು ಸಾಮಾನ್ಯವಾಗಿ ಗಾಳಿ ಮತ್ತು ನೀರಿನ ಮೂಲಕ ಹರಡ್ತವೆ. ಇದರಿಂದ ತಡೆಗಟ್ಟುವ ಕ್ರಮಗಳು ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು, ರೋಗಿಗೆ ಸೇರಿದಂಥ ವಸ್ತುಗಳನ್ನು ಇತರರಿಂದ ದೂರ ಇರಿಸೋದು, ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ಹಾಕೋದು. ಕಾಲರಾ ಮತ್ತು ವಿಷಮಶಿ ಜ್ವರ ಬ್ಯಾಕ್ಟೀರಿಯಾದಿಂದ ಬರ್ತವೆ. ಇವು ನೀರು ಮತ್ತು ಆಹಾರದಿಂದ ಹರಡ್ತವೆ. ಇಲ್ಲಿ ಮುನ್ನೆಚ್ಚರಿಕೆ ಏನು ತಗೋಬೇಕಂದ್ರೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು, ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಒಳ್ಳೆಯದು, ಲಸಿಕೆಯನ್ನು ತೆಗೆದುಕೊಳ್ಳುವುದು, ಈ ಕ್ರಮಗಳನ್ನ ರೂಢಿಸಿಕೊಳ್ಬೇಕು. ಇನ್ನು ಹೆಪಟೈಟಿಸ್ ಎ ಇದು ವೈರಸ್ ಮೂಲಕ ಹರಡ್ತದೆ. ನೀರಿನ ಮೂಲಕ ಸಾಮಾನ್ಯವಾಗಿ ಅದು ಹರಡುವಂಥ ಮಾರ್ಗ. ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು, ಲಸಿಕೆಯನ್ನು ಹಾಕಿಸಿಕೊಳ್ಳುವುದು ಇದನ್ನು ತಡೆಗಟ್ಟುವಂಥ ಮಾರ್ಗ. ದ ಲಾಸ್ಟ್ ಮಲೇರಿಯಾ ಇದೊಂದು ಪ್ರೋಟೋಜುವಾದಿಂದ ಹರಡುತ್ತದೆ, ಸೊಳ್ಳೆ ಮೂಲಕ ಹರಡುತ್ತದೆ. ಸೊಳ್ಳೆ ಪರದೆ ಮತ್ತು ಸೊಳ್ಳೆಯನ್ನು ವಿಕರ್ಷಕಗಳನ್ನು ಬಳಸುವುದು, ಕೀಟನಾಶಕಗಳನ್ನು ಸಿಂಪಡಿಸುವುದು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುವುದರ ಮೂಲಕ ಇದನ್ನು ತಡೆಗಟ್ಟಬಹುದು. ಇನ್ನು ನಮ್ಮ 23ನೇ ಪ್ರಶ್ನೆ ಸೂಕ್ಷ್ಮಾಣುಜೀವಿಗಳಿಂದ ಸಸ್ಯಗಳಿಗೆ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳು ಮತ್ತು ರೋಗ ಹರಡುವ ಮಾರ್ಗ ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಈ ಪಟ್ಟಿ ಸಹ ನಮ್ಮ ಪುಸ್ತಕದಲ್ಲೇ ಇದೆ. ಸಿಟ್ರಸ್ ಕ್ಯಾಂಕರ್ ಅನ್ನುವಂಥ ಒಂದು ರೋಗ ಬರ್ತದೆ. ಇದು ಲಿಂಬೆ ಗಿಡಕ್ಕೆ ಬ್ಯಾಕ್ಟೀರಿಯಾದಿಂದ ಬರ್ತದೆ, ಗಾಳಿ ಮೂಲಕ ಇದು ಹರಡ್ತದೆ. ಗೋಧಿಗೆ ತುಕ್ಕು ರೋಗ ಬರ್ತದೆ ಶಿಲೀಂಧ್ರದಿಂದ, ಇದು ಸಹ ಗಾಳಿ ಮೂಲಕ ಹರಡ್ತದೆ. ಇನ್ನು ಬೆಂಡೆ ಗಿಡದ ಹಳದಿ ನಾಳ ಮತ್ತು ಮೊಸಾಯಿಕ್ ರೋಗ ಅನ್ನುವಂಥ ರೋಗ ಬರ್ತವೆ. ಇವೆರಡೂ ರೋಗ ವೈರಸ್ದಿಂದ ಬರ್ತವೆ. ಇದು ಕೀಟಗಳಿಂದ ಸಾಮಾನ್ಯವಾಗಿ ಸ್ಪ್ರೆಡ್ ಆಗ್ತದೆ. ಇನ್ನು ನಮ್ಮ 24ನೇ ಪ್ರಶ್ನೆಗೆ ಬಂದರೆ ಆಹಾರ ಸಂರಕ್ಷಣೆಯ ಕೆಲವು ವಿಧಾನಗಳನ್ನು ಹೆಸರಿಸಿ. ಉದಾಹರಣೆಗೆ ಅಂತಂದರೆ ಆಹಾರವನ್ನು ನಾವು 6 ಕ್ರಮದಲ್ಲಿ ಸಾಮಾನ್ಯವಾಗಿ ಸಂರಕ್ಷಣೆ ಮಾಡ್ತೀವಿ. ಯಾವ 6 ಕ್ರಮ ಅಂದರೆ ರಾಸಾಯನಿಕ ವಿಧಾನ, ಅಡುಗೆ ಉಪ್ಪಿನಿಂದ ಸಂರಕ್ಷಣೆ ಮಾಡೋದು, ಸಕ್ಕರೆ ಮೂಲಕ ಮಾಡೋದು, ಎಣ್ಣೆ ಮತ್ತು ವಿನೆಗಾರ್ಗಳಿಂದ ಮಾಡೋದು, ಶಾಖ ಮತ್ತು ತಂಪುಗಳಿಂದ ಮಾಡೋದು, ಇನ್ನು ಸಂಗ್ರಹ ಅಥವಾ ಪೊಟ್ಟಣ ಕಟ್ಟುವಿಕೆಯಿಂದ ಅದನ್ನು ತಡೆಗಟ್ಟೋದು. ಹೇಗೆ ಅಂತಂದರೆ ಸಾಮಾನ್ಯವಾಗಿ ನಮ್ಮ ನಂಬರ್ 1 ರಾಸಾಯನಿಕ ವಿಧಾನ. ರಾಸಾಯನಿಕ ವಿಧಾನ ಸೋಡಿಯಂ ಬೆಂಜೋಯೇಟ್ ಅಥವಾ ಸೋಡಿಯಂ ಮೆಟಾಬೈಸಿಟ್ ರೂಢಿಯಲ್ಲಿರುವಂಥ ರಾಸಾಯನಿಕ ಸಂರಕ್ಷಕಗಳಾಗಿವೆ. ಇವುಗಳನ್ನು ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲು ಸಹ ಬಳಕೆ ಮಾಡ್ತೀವಿ. ಇನ್ನು ನಮ್ಮ 2ನೇದು ಅಡುಗೆ ಉಪ್ಪಿನಿಂದ ಸಂರಕ್ಷಣೆ ಮಾಡೋದು. ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಇದು ತಡೆಗಟ್ತದೆ. ಹಾಗಾಗಿ ಮಾಂಸ, ಮೀನು ಶುಷ್ಕ ಉಪ್ಪಿನಿಂದ ಸಂಸ್ಕರಣೆ ಮಾಡ್ತಾರೆ. ನೆಲ್ಲಿಕಾಯಿ ಮತ್ತು ಮಾವಿನಕಾಯಿ, ಹುಣಸೆ ಹಣ್ಣು ಇತ್ಯಾದಿಗಳನ್ನು ಸಹ ಸಂರಕ್ಷಿಸಲಿಕ್ಕೆ ಉಪ್ಪನ್ನು ಹಚ್ಚುವ ವಿಧಾನ ಬಳಕೆಯಲ್ಲಿದೆ. ಇನ್ನು ನಮ್ಮ 3ನೇದು ಸಕ್ಕರೆಯಿಂದ ಸಂರಕ್ಷಣೆ ಮಾಡೋದು. ಜಾಮ್, ಜಲ್ಲಿ, ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಿಸಲ್ಪಡುತ್ತವೆ. ಸಕ್ಕರೆಯು ತೇವಾಂಶವನ್ನು ಕಡಿಮೆ ಮಾಡ್ತದೆ. ಇದರಿಂದ ಆಹಾರ ಹಾಳಾಗುವುದನ್ನು ಕಡಿಮೆ ಮಾಡ್ತದೆ. ಇನ್ನು ಎಣ್ಣೆ ಮತ್ತು ವಿನೆಗಾರಗಳಿಂದ ಸಂರಕ್ಷಣೆ ಮಾಡೋದು. ಎಣ್ಣೆ ಮತ್ತು ವಿನೆಗಾರಗಳ ಬಳಕೆ ಉಪ್ಪಿನಕಾಯಿ ಕೆಡುವಿಕೆಯನ್ನು ತಪ್ಪಿಸ್ತದೆ. ಏಕೆಂದರೆ ಆ ರೀತಿಯ ಪರಿಸರದಲ್ಲಿ ಬ್ಯಾಕ್ಟೀರಿಯಾ ಬದುಕಲಾರದು. ತರಕಾರಿಗಳು, ಹಣ್ಣುಗಳು, ಮೀನು, ಮಾಂಸ ಸಾಮಾನ್ಯವಾಗಿ ಈ ವಿಧಾನದಿಂದ ಸಂಸ್ಕರಿಸಲಾಗ್ತದೆ. ನಮ್ಮ 5ನೇ ಪ್ರಶ್ನೆ ಶಾಖ ಮತ್ತು ತಂಪು ವಿಧಾನದಿಂದ ಸಂಸ್ಕರಣೆ ಮಾಡೋದು ಅಥವಾ ಸಂರಕ್ಷಣೆ ಮಾಡೋದು. ಕುದಿಸುವುದರಿಂದ ಅನೇಕ ಸೂಕ್ಷ್ಮಾಣುಜೀವಿಗಳು ನಾಶವಾಗ್ತವೆ. ಇದೇ ರೀತಿ ನಾವು ಆಹಾರವನ್ನು ರೆಫ್ರಿಜಿರೇಟರ್ಗಳಲ್ಲಿ ಇಡ್ತೇವೆ. ಕಡಿಮೆ ತಾಪಮಾನದಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆಯನ್ನು ತಡೆಗಟ್ಟಬಹುದು. ಇನ್ನು ನಮ್ಮ 6ನೇ ವಿಧಾನ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ, ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆಯಿಂದ ಸಂರಕ್ಷಣೆ ಮಾಡ್ಬೋದು. ಸೂಕ್ಷ್ಮಾಣುಜೀವಿಗಳು ದಾಳಿಯನ್ನು ತಪ್ಪಿಸಲಿಕ್ಕೆ
ಸುಲಭವಾಗಿ ಇತ್ತೀಚಿನ ದಿನಗಳಲ್ಲಿ ವನ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸಹ ಗಾಳಿಯಾಡದಂತೆ ಮೋಹರ ಮಾಡಿ ಪೊಟ್ಟಣಗಳಲ್ಲಿ ಮಾರಲಾಗ್ತದೆ. ಇದರಿಂದ ತಡೆಗಟ್ಟಬೋದು. ಇನ್ನು ನಮ್ಮ 25ನೇ ಪ್ರಶ್ನೆ, ನೈಟ್ರೋಜನ್ ಚಕ್ರವನ್ನು ವಿವರಿಸಿ ಅಂತಿದೆ. 78% ನೈಟ್ರೋಜನ್ನ ಹೊಂದಿರ್ತದೆ. ನೈಟ್ರೋಜನ್ ಎಲ್ಲ ಸಸ್ಯ ಮತ್ತು ಪ್ರಾಣಿಗಳಿಗೆ ಬಹಳ ಪ್ರಮುಖವಾದಂಥ ಘಟಕ. ಪ್ರೋಟೀನ್, ಪತ್ರಹಿಡಿತು, ನ್ಯೂಕ್ಲಿಕ್ ಆಮ್ಲ, ವಿಟಮಿನ್ಗಳ ಭಾಗವಾಗಿರ್ತದೆ. ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ಪಡೆದುಕೊಳ್ಳಲಾಗುವುದಿಲ್ಲ. ಮಣ್ಣಿನಲ್ಲಿರುವಂಥ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೇವಲಗಳು ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಸ್ಥಿರೀಕರಣಗೊಳಿಸ್ತವೆ, ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಒಮ್ಮೆ ನೈಟ್ರೋಜನ್ ಈ ರೀತಿ ಉಪಯುಕ್ತ ಸಂಯುಕ್ತಗಳಾಗಿ ಬದಲಾಗದಾಗ ನೈಟ್ರೋಜನ್ ಸಸ್ಯಗಳಿಗೆ ಅವುಗಳ ಬೇರಿನ ವ್ಯವಸ್ಥೆ ಮೂಲಕ ಒದಗುತ್ತದೆ. ನಂತರ ನೈಟ್ರೋಜನ್ ಸಸ್ಯ ಪ್ರೋಟೀನ್ಗಳು ಮತ್ತು ಇತರ ಸಂಯುಕ್ತಗಳ ಸಂಶ್ಲೇಷಣೆಯಲ್ಲಿ ಬಳಕೆಯಾಗ್ತದೆ. ಪ್ರೋಟೀನ್ ಮತ್ತು ಇತರ ನೈಟ್ರೋಜನ್ ಸಂಯುಕ್ತಗಳನ್ನ ಪಡೆಯಲಿಕ್ಕೆ ಪ್ರಾಣಿಗಳು ಸಸ್ಯಗಳನ್ನ ಸೇವಿಸ್ತವೆ. ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತಾಗ ನೈಟ್ರೋಜನ್ಯುಕ್ತ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿರುವಂಥ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಸ್ಯಗಳು ಬಳಸುವ ನೈಟ್ರೋಜನ್ಯುಕ್ತ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಈ ಅಧಿಕ ಪ್ರಮಾಣದ ನೈಟ್ರೋಜನ್ ಸಂಯುಕ್ತ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ವಾತಾವರಣಕ್ಕೆ ಮರಳಿ ಸೇರಿಸುವ ಮೂಲಕ ನೈಟ್ರೋಜನ್ ಅನಿಲವಾಗಿ ಪರಿವರ್ತಿಸುತ್ತವೆ. ಇದರ ಪರಿಣಾಮ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಶೇಕಡಾವಾರು ಪ್ರಮಾಣ ಸರಿಸುಮಾರು ಸ್ಥಿರವಾಗಿರುತ್ತದೆ. ಇನ್ನು ನಮ್ಮ 26ನೇ ಪ್ರಶ್ನೆ, ನೈಟ್ರೋಜನ್ ಚಕ್ರದ ನಕ್ಷೆಯನ್ನು ಬರೆಯಿರಿ ಅಂತಿದೆ. ನಮ್ಮ ಪುಸ್ತಕದಲ್ಲಿದೆ. ವಾತಾವರಣದಲ್ಲಿರುವಂಥ ನೈಟ್ರೋಜನ್ 2 ರೀತಿಯಲ್ಲಿ ಭೂಮಿಗೆ ಸ್ಥಿರೀಕರಣ ಆಗ್ತದೆ. ಒಂದು, ಮಿಂಚು, ಗುಡುಗು, ಸಿಡಿಲು ಬಡಿದಾಗ ಅದು ನೈಟ್ರೋಜನ್ ಯುಕ್ತ ಸಂಯುಕ್ತಗಳಾಗಿ ಭೂಮಿಗೆ ಬರ್ತದೆ. ಇಲ್ಲ ಜೈವಿಕ ಸ್ಥಿರೀಕರಣದ ಮೂಲಕ ಈ ಬ್ಯಾಕ್ಟೀರಿಯಾಗಳ ಮೂಲಕ ಅದು ಭೂಮಿಗೆ ಮಣ್ಣಿನಲ್ಲಿ ನೈಟ್ರೇಟ್ ಸಂಯುಕ್ತಗಳಾಗಿ ಬರ್ತದೆ. ಈ ನೈಟ್ರೇಟ್ ಸಂಯುಕ್ತಗಳನ್ನು ಸಸ್ಯಗಳು ಹೀರಿಕೊಳ್ತವೆ. ಆ ಸಸ್ಯಗಳನ್ನು ತಿನ್ನೋದ್ರ ಮೂಲಕ ಅದು ಪ್ರಾಣಿಗಳಲ್ಲಿ ಪ್ರೋಟೀನ್ ಆಗಿ ಪರಿವರ್ತನೆ ಆಗ್ತದೆ. ಪ್ರಾಣಿಗಳ ವಿಸರ್ಜನೆಯಿಂದ ಅಥವಾ ಸಸ್ಯ ಪ್ರಾಣಿಗಳು ಸತ್ತಾಗ ಅವುಗಳ ದೇಹ ವಿಘಟನೆಯಿಂದ ಮತ್ತೆ ಅದು ಮಣ್ಣಿನಲ್ಲಿರುವಂಥ ನೈಟ್ರೇಟ್ ಸಂಯುಕ್ತ ಆಗ್ತದೆ. ಇದನ್ನು ಡಿನೈಟ್ರೀಕರಣ ಬ್ಯಾಕ್ಟೀರಿಯಾಗಳು ಮತ್ತು ನೈಟ್ರೋಜನ್ ಅನಿಲವಾಗಿ ವಾತಾವರಣಕ್ಕೆ ಹಿಂದಿರುಗಿಸ್ತವೆ. ಇನ್ನು 27ನೇ ಪ್ರಶ್ನೆ, ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೆಸರಿಸಿ ಅಂತ. ಸೈನೋಬ್ಯಾಕ್ಟೀರಿಯಾ, ರೈಜೋಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇವು ಕೆಲವು ಸಾಮಾನ್ಯ ಬ್ಯಾಕ್ಟೀರಿಯಾಗಳು. ಇನ್ನು ನಮ್ಮ 28ನೇ ಪ್ರಶ್ನೆ, ಕೆಲವು ಶಿಲೀಂಧ್ರಗಳನ್ನ ಹೆಸರಿಸಿ ಅಂತ ಹೇಳ್ತಿದ್ದಾರೆ. ಬ್ರೆಡ್ನಾಗಿರುವಂಥ ಪೆನ್ಸಿಲಿನ್ನು, ಆಸ್ಪರ್ಜಿಲೋಸಿಸ್ ಇವು ಕೆಲವು ಶಿಲೀಂಧ್ರಗಳು. ಇನ್ನು ಪ್ರೋಟೋಜೋವಾಗಳನ್ನ ಹೆಸರಿಸಿರಿ ಅಂತ ಹೇಳ್ತಿದ್ದಾರೆ. ಪ್ರೋಟೋಜೋವಾ ಮೀನ್ಸ್ ಏಕಕೋಶಿಗಳು, ಅಮೀಬಾ, ಪ್ಯಾರಮೇಸಿಯಮ್ ಇವು ಕೆಲವು ಪ್ರೋಟೋಜೋವಾಗಳು. ಇನ್ನು ಕೆಲವು ಶೈವಲ್ಗಳನ್ನು ಹೆಸರಿಸಿ ಅಂತ ಹೇಳ್ತಿದ್ದಾರೆ. ಕ್ಲಾಮಡಮೊನಾಸ್ ಮತ್ತು ಸ್ಪೈರೋಗ್ಯಾರಿಯಾಗಳು ಇವು ಕೆಲವು ಶೈವಲಗಳು. ಇಲ್ಲಿಗೆ ನಮ್ಮ 2ನೇ ಪಾಠ ಮುಗಿತದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ. ನಮಸ್ಕಾರ.